ಇದರಿಂದ ಒಂದೇನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಬ್ರ್ಯಾಂಡ್ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಅವರು ದೇ ವಿಲ್ ಸೇ ಈಗ ನಾವು ಚಿಂಟು ತರ ಹಾಕಿದೀವಿ ನೋಡಿ, ಚಿಕ್ಕದಾಗಿ ಹಾಕಿದೀವಿ ಅಂತ ಅಂತಾರೆ. ಯಾಕೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ರೀಡ್ ಲೇಬಲ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ಯಾಕ್ರಿ ಬೇಕು, ಯಾಕೆ ಬೇಕಿಂತ ಫ್ರೆಂಡ್ಸು, ಯಾಕೆ? ಹಲೋ ಗೈಸ್, ಗುಡ್ ಇನ್ ದ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಬ್ಲಾಗ್. ಇವತ್ತು ಸ್ವಲ್ಪ ಲೇಟಾಗೇ ಇದ್ದೆ ಆ್ಯಂಡ್ ಐ ವೆಂಟ್ ಟು ದ ಜಿಮ್. ಬಂದೆ, ತುಂಬ ದಿನ ಆದಮೇಲೆ ಲೆಗ್ಸ್ ವರ್ಕೌಟ್ ಮಾಡಿದೆ. ನಾನು ಫೆಲ್ಟ್ ಲೈಕ್ ಕ್ರೈಯಿಂಗ್, ಗೊತ್ತಾ. ಇನ್ಕ್ಲೈನ್ ವಾಕ್ ಮಾಡಿದ್ರೆ ಥ್ರೆಡ್ಮಿಲ್ ಅಲ್ಲಿ ತುಂಬ ಕ್ಯಾಲರೀಸ್ ಬರ್ನ್ ಆಗುತ್ತೆ. ಇಟ್ ಈಸ್ ವೆರಿ ಎಫೆಕ್ಟಿವ್, ಬಟ್ ನನ್ನ ಕೈಯಲ್ಲಿ ಆಗೋದೇ ಇಲ್ಲ. ಇವತ್ತು ಹೆಂಗೋ ಪುಷ್ ಮಾಡಿ ನಾನು ಕಷ್ಟಪಟ್ಕೊಂಡು ಹತ್ಕೊಂಡಾದ್ರೂ ಪರವಾಗಿಲ್ಲ ಮಾಡೋಣ ಅಂತ ಹೋಗಿ ನಿಂತ್ಕೊಂಡ್ರೆ ಐ ಕುಡ್ ನಾಟ್ ಡೂ. 6 ಮಿನಿಟ್ಸ್ಗಿಂತ ಜಾಸ್ತಿ ನನ್ನ ಕೈಲಿ ನಿಂತ್ಕೊಳ್ಳೋಕೆ ಆಗಲೇ ಇಲ್ಲ. ನಾನು ಹೋಗಿದ್ದು ಆಗಲ್ಲ ನನ್ನ ಕೈಲಿ ಅಂತ ನಾನು ವಾಪಸ್ ಬಂದ್ಬಿಟ್ಟೆ. ಇಟ್ ಇಸ್ ಸೋ ಹಾರ್ಡ್. ಯಾಕೆ ಇಷ್ಟು ಕಷ್ಟ, ಐ ಡೋಂಟ್ ನೋ. ಬಟ್ ಕಾರ್ಡಿಯೋ ಇಸ್ ಈಕ್ವಲಿ ಇಂಪಾರ್ಟೆಂಟ್. ಐ ಹ್ಯಾವ್ ಟು ಡೂ ಸಮ್ ಹೌ. ಐ ಗೆಟ್ ಯೂಸ್ ಟು ಇಟ್. ಮುಂಚೆ ಇಷ್ಟೊಂದು ಕಷ್ಟ ಅನಿಸ್ತಾ ಇರಲಿಲ್ಲ ನನಗೆ. ಐ ಡೋಂಟ್ ನೋ ವೈ. ತುಂಬ ದಿನ ಬ್ರೇಕ್ ಆದ್ಮೇಲೆ ಮಾಡಿದ್ದಕ್ಕ ಐ ಕಾಂಟ್ ಫಿಗರ್ ಇಟ್ ಔಟ್ ವೈ. ಬಟ್ ಐ ಆಮ್ ಹೇಟಿಂಗ್ ಕಾರ್ಡಿಯೋ ಲೈಕ್ ಎನಿಥಿಂಗ್. ಬಟ್ ದೆನ್ ಯಾ, ಓಟ್ ಮೇಲ್ ನೆನ್ಸಿರಲಿಲ್ಲ ಬ್ರೇಕ್ಫಾಸ್ಟ್ಗೆ. ಯಾಕೆ ಅಂದರೆ ಈ ಸಲ ಐ ಆಮ್ ಟ್ರೈಯಿಂಗ್ ಡಿಫ್ರೆಂಟ್ ಪ್ರೋಟೀನ್ ಪೌಡರ್. ಯಾವುದಂದ್ರೆ ನ್ಯೂಟ್ರಾ ವೇ ಅವರ ವೇ ಪ್ರೋಟೀನ್. ಇಟ್ ಈಸ್ ಮಿಲ್ಕ್ ಚಾಕ್ಲೇಟ್ ಫ್ಲೇವರ್. ಪ್ರೋಬಯೋಟಿಕ್ಸ್ ಇದೆ, ಡೈಜೆಸ್ಟಿವ್ ಎನ್ಸೈಮ್ಸ್ ಇದೆ ಆ್ಯಂಡ್ ಫೈಬರ್ಸ್ ಕೂಡ ಇದೆ. ಇಟ್ ಇಸ್ ಝೀರೋ ಕ್ಯಾಲರಿ ಸ್ವೀಟ್ನರ್ ಅಂತೆ. ದಿಸ್ ಇಸ್ ದ ಒನ್. ಐ ಹೋಪ್ ಯು ಕ್ಯಾನ್ ಸಿ ಇದೆ. ಆ್ಯಂಡ್ ಇದರ ಒಂದು ಸ್ಕೂಪಲ್ಲಿ ಎಷ್ಟು ಪ್ರೋಟೀನ್ ಇದೆ ಗೊತ್ತಾ? 1 ಸ್ಕೂಪಲ್ಲಿ 36 ಗ್ರಾಮ್ಸ್ ಆಫ್ ಪ್ರೋಟೀನ್ ಬರುತ್ತೆ. ಅದರಲ್ಲಿ ಇಟ್ ಈಸ್ 137 ಕ್ಯಾಲರೀಸ್, 26 ಗ್ರಾಮ್ಸ್ ಪ್ರೋಟೀನ್ ಆ್ಯಂಡ್ 3 ಗ್ರಾಮ್ಸ್ ಕಾರ್ಬೋಹೈಡ್ರೇಟ್ಸ್. ಆ್ಯಡೆಡ್ ಶುಗರ್ ಎಲ್ಲ 000 ಇದೆ. ನ್ಯಾಚುರಲ್ ಶುಗರ್ ಮಾತ್ರ 1.30 ಗ್ರಾಮ್ಸ್ ಇದೆ. ಏನಂತೀರಮ್ಮ? ಹೇಳ್ಬೇಕು ನಮ್ಮ ಅಮ್ಮನ ಅಷ್ಟು ಖುಷಿ ಮಾಡಿದವ್ರು ಯಾರೂ ಇಲ್ಲ. ವ್ಲಾಗ್ ಮಾಡು ಏನು ಬಂದಿರ ನಿಮ್ಗೆ ದೊಡ್ಡ ರೋಗ ಅಂತ ಬೈಯೋಷ್ಟು. ಬಟ್ ಇವತ್ತು ಹೇಳ್ದೆ ಕೇಳ್ದೆ ಐ ಸ್ಟಾರ್ಟೆಡ್ ವ್ಲಾಗಿಂಗ್. ಏನಂತೀರ? ನಮಗೆ ಆನರ್ ಮಾಡಿದ್ರಲ್ಲ ಮಂಗ್ ಸ್ಟುಡಿಯೋಸ್ ಅವರು, ಅದೇನು ಅನಿಸ್ತು. ಸೊ ಅದು ನಾನು ಜಾಸ್ತಿ ಬ್ಲಾಗೇ ಮಾಡಲಿಲ್ಲ. ಚೆನ್ನಾಗಿತ್ತು, ಖುಷಿ ಅನ್ನಿಸ್ತು. ನಮ್ಮನ್ನ ಗುರುತಿಸಿ ನಮಗೂ ಸನ್ಮಾನ ಮಾಡೋರು ಇದ್ದಾರ ಅಂತ. ನಮ್ಮಮ್ಮ ಸ್ಟೇಜ್ ಮೇಲೆ 2 ಸೆಕೆಂಡ್ ನಿಂತಿಲ್ಲ ಗುರು. ಒಂದು ಫೋಟೋ ಚೆನ್ನಾಗಿ ಬಂದಿಲ್ಲ. ನಾನೇನ್ ಮಾಡ್ಲಿ? ಹಿಂಗ್ ಇಟ್ಕೋ, ಏನ್ ಇಟ್ಕೋ, ಈ ಬೆಂಡೆಕಾಯಿ ಇಟ್ಕೋ. ಅವ್ರು ಹಿಂಗ್ ಕೊಡ್ತಾರಾ? ಇರೋ ನಾನ್ ತೋರಿಸ್ತೀನಿ. ಅವ್ರು ಹಿಂಗ್ ಕೊಡ್ತಾರಾ? ಅಷ್ಟೇ. ಒಂದ್ ಫೋಟೋನು ಬರಂಗಿಟ್ಟಿಲ್ಲ. ಖುಷಿ ಏನ್ ಮಾಡೋದು? ಖುಷಿ. ನಮ್ಮ ಅಮ್ಮನ್ಗೆ ಭಯ, ದಿಗ್ಲು, ಎಲ್ಲಿ ಏನಾದ್ರು ಮಾತಾಡಕ್ ಹೇಳ್ಬಿಡ್ತು. ಅಯ್ಯೋ, ನಂಗೆ ಅದ್ ಬೇರೆ ಭಯ ಇತ್ತು. ಏನಾದ್ರು ಮಾತಾಡಕ್ ಹೇಳ್ಬಿಟ್ರೆ ಏನಪ್ಪಾ ಮಾತಾಡೋದು, ಏನ್ ಹೇಳೋದು, ಅದೊಂದ್ ಕಡೆ ಟೆನ್ಷನ್ ಇತ್ತು. ಸರಿ, ಕೊಟ್ಟಿದ್ದೆ ಇಸ್ಕೊಂಡ್ ನೋಡ್ರ. ಅಲ್ಲಿ ಆನೆಸ್ಟ್ಲಿ ತುಂಬಾ ಜನ ಬ್ಲಾಗರ್ಸ್ ಇದ್ರು. ಯಾರೋ ಮಾತಾಡಕ್ಕಂತ ಹೇಳ್ತಾ ಇರ್ಲಿಲ್ಲ, ಅಷ್ಟು ಟೈಮು ಇರ್ಲಿಲ್ಲ. ಸೊ ಈ ಪ್ರೋಟೀನ್ ನ ಇವತ್ತು ಐ ಆಮ್ ಗೋಯಿಂಗ್ ಟು ಟ್ರೈ. ಬಂದೇ ಇದು 4-5 ದಿನ ಆಗೋಯ್ತು. ನಾನು ಓಪನೇ ಮಾಡಿಲ್ಲ, ಅಂದ್ರೆ ಅನ್ಬಾಕ್ಸ್ ಮಾಡಿದೆ. ನಾನು ಅನ್ಬಾಕ್ಸೂ ನಿಮ್ ಮುಂದೆನೆ ಮಾಡೋಣ ಅಂತ ಇಟ್ಟಿದ್ದೆ. ನಮ್ಮಮ್ಮ ಥಾಟ್ ನಾನು ಸೋಂಬೇರಿ, ನಾನು ಅನ್ಬಾಕ್ಸ್ ಮಾಡ್ತಾ ಇಲ್ಲ ಅನ್ಕೊಂಡು ಅವರೇ ಅನ್ಬಾಕ್ಸ್ ಮಾಡ್ಬಿಟ್ರು. ಬಟ್ ಎನಿವೇಸ್ ಇದ್ರದ್ದು ಸೀಲ್ ಎಲ್ಲ ಚೆಕ್ ಮಾಡಿದೆ ನಾನು. ಇಟ್ ಇಸ್ ಅಥೆಂಟಿಕ್ ಫ್ರಮ್ ನ್ಯೂಟ್ರಾವೇ. ಆ್ಯಂಡ್ ಇಲ್ಲಿ ನೋಡಿ, ಐ ಲವ್ ದಿಸ್. ಎನಿಬಡಿ ಹೂ ಯೂಸಸ್ ಪ್ರೋಟೀನ್ ಪೌಡರ್ ವಿಲ್ ನೋ. ಈ ಸ್ಪೂನು ಅಲ್ಲಲ್ಲೋ ಹೋಗ್ಬಿಡುತ್ತೆ. ಕೈ ಹಾಕಿ ನಾವು ಹಿಂಗೆಲ್ಲ ಮಾಡಿ ತೆಗಿಬೇಕು. ಬಟ್ ದೆನ್ ಅವ್ರು ನೋಡಿ ಈ ಥರ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಯು ಜಸ್ಟ್ ಹ್ಯಾವ್ ಟು ಪಿಕ್ ಇಟ್ ಅಪ್. ಆಮೇಲೆ ಡಸ್ಟ್ ಮಾಡಿ 1 ಸ್ಕೂಪ್ ಎಲ್ಲ ತಗೊಳ್ಳೋದು. ಸಿ, ಪ್ರಿಟಿ ನೈಸ್ ಫೀಚರ್ ಅಲ್ಲ. ಆ್ಯಂಡ್ ಇದ್ರ ಜೊತೆಗೇನೆ ನನಗೆ ಇದೊಂದು ಕಳಿಸಿದ್ದಾರೆ ವಿಚ್ ಇಸ್ ಫಾರ್ ಫ್ರೀ. ಸೊ 1000 ರೂಪೀಸ್ ಮೇಲೆ ಶಾಪ್ ಮಾಡಿದರೆ ಇದು ಏನಂತಾರೆ ಪ್ರೋಟೀನ್ ಓಟ್ಸ್ ಕಳಿಸ್ತೀವಿ ಅಂತ. ಆ್ಯಂಡ್ ಯಾಕೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ರೀಡ್ ಲೇಬಲ್ ಅಂತ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ, ಈ ಓಟ್ಸ್ ಪ್ಯಾಕೆಟಲ್ಲಿ 30 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗುತ್ತೆ ಅಂತ ಇಲ್ಲಿ ಹಾಕಿದ್ದಾರೆ, ಆಯಿತಾ. ನಾನು ನೋಡಿದೆ, ಹಿಂದೆಗಡೆ ಲೇಬಲ್ ಎಲ್ಲ ನೋಡಿದೆ, ಏನಾದರೂ ಆ್ಯಡೆಡ್ ಶುಗರ್ ಇದೆಯಾ, ಕಾರ್ಬ್ಸ್ ಎಷ್ಟಿದೆ, ಪ್ರೋಟೀನ್ ಎಷ್ಟಿದೆ, ಎಲ್ಲನೂ ನೋಡಿದೆ. ಆ್ಯಂಡ್ ದೆನ್ ಇಲ್ಲಿ ಸೊ ಯು ಸಿ 30 ಗ್ರಾಮ್ಸ್ ಆಫ್ ಪ್ರೋಟೀನ್ ಬರುತ್ತೆ ಪರ್ 100 ಗ್ರಾಮ್ಸ್ ಅಂತ ಇಲ್ಲಿ ಚಿಕ್ಕದಾಗಿ ಹಾಕಿದ್ದಾರೆ. ಆ್ಯಂಡ್ ದಿಸ್ ಹೋಪ್ಫುಲಿ ಕಾಣ್ತಾ ಇದೆ. ಆ್ಯಂಡ್ ದಿಸ್ ಪ್ಯಾಕೆಟ್ ಈಸ್ ಓನ್ಲಿ 50 ಗ್ರಾಮ್ಸ್. ಸೊ ಬೇಸಿಕಲಿ ನಮಗೆ 15 ಗ್ರಾಮ್ಸ್ ಆಫ್ ಪ್ರೋಟೀನ್ ಅಷ್ಟೇ ಸಿಗೋದು. ಆ್ಯಂಡ್ ಇಲ್ಲೂ ಕೂಡ ಲೇಬಲ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, 50 ಗ್ರಾಮ್ಸ್ ಆಫ್ ಈ ಓಟ್ಸಲ್ಲಿ ವಿಲ್ ಗೆಟ್ ಓನ್ಲಿ 15 ಗ್ರಾಮ್ಸ್ ಆಫ್ ಪ್ರೋಟೀನ್. ಸೊ ಇದರಿಂದ ಒಂದೇನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಬ್ರ್ಯಾಂಡ್ನ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಅವರು ದೇ ವಿಲ್ ಸೇ ಈಗ ನಾವು ಚಿಂಟು ತರ ಹಾಕಿದೀವಿ ನೋಡಿ, ಚಿಕ್ಕದಾಗಿ ಹಾಕಿದೀವಿ ಅಂತ ಅಂತಾರೆ. ಅವ್ರು ಅಂದ್ಬಿಟ್ಟು ಕೈ ಎತ್ಬಿಡ್ತಾರೆ. ಇಟ್ ಈಸ್ ಆರ್ ರೆಸ್ಪಾನ್ಸಿಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ನಾವು ನಮ್ಮ ಬಾಡಿ ಒಳಗಡೆ ಏನು ಹಾಕ್ತೀವಿ ಅಂತ.
People who drink Genie Slim, extra meal replacement just to lose weight will never understand this. ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಬಟ್ ಇಫ್ ಯು ಆರ್ ಸಂಬಡಿ ಹೂಸ್ ಇನ್ ಅ ಕ್ಯಾಲರಿ ಡೆಫಿಸಿಟ್ ಆ್ಯಂಡ್ ಫ್ಯಾಟ್ ಲಾಸ್ಗೆ ಪ್ರಯತ್ನ ಪಡ್ತಾ ಇದ್ರೆ ಅದನ್ನು ಸ್ವಲ್ಪ ಇಟ್ಕೊಳ್ಳಿ ಗಮನದಲ್ಲಿ. ಆ್ಯಂಡ್ ದಿಸ್ ಇಸ್ ಹೌ ದ ಓಟ್ಸ್ ಲುಕ್ಸ್. ಒಳಗಡೆ ಪಂಪ್ಕಿನ್ ಸೀಡ್ಸ್ ಇದೆ, ರೇಸನ್ಸ್ ಇದೆ. ಇವಾಗ ಇದನ್ನು ನಾನು ಬಿಸಿ ನೀರು ಒಳಗಡೆ ಹಾಕ್ತೀನಿ. ಹಾಕಿದ್ರೆ ಸ್ವಲ್ಪ ಕ್ಯಾಲರೀಸ್ ಜಾಸ್ತಿ ಆಗುತ್ತೆ, ಅದಕ್ಕೆ ಬಿಸಿನೀರಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ನೆಂದಿದೆ. ಆ್ಯಂಡ್ ಇಟ್ ಲುಕ್ಸ್ ಲೈಕ್ ದಿಸ್. ಚಿಯಾ ಸೀಡ್ಸು ಬೆಳಗ್ಗೆ ನಮ್ಮ ಮಮ್ಮಿ ನೀರಲ್ಲಿ ಕುಡಿಯೋಕೆ ಹಾಕ್ಬಿಟ್ರು. ನಾನು ಜಿಮ್ಗೆ ಹೋಗೋಕ್ಕೆ ಮುಂಚೆ ಚಿಯಾ ಸೀಡ್ಸ್ ಕುಡಿಯೋಲ್ಲ, ಬಿಕಾಸ್ ಅದು ತುಂಬ ಹೆವಿ ಫೀಲ್ ಮಾಡಿಸುತ್ತೆ ಅಂತ. ಸೊ ಅದಕ್ಕೆ ಸೋಸ್ಬಿಟ್ಟು ನೀರಲ್ಲಿ ಇದ್ದಿದ್ದನ್ನ ಚಿಯಾ ಸೀಡ್ಸ್ನ ಇದ್ರೊಳಗಡೆ ಹಾಕ್ಬಿಟ್ಟೆ. ಬಿಸಿ ಇದೆ, ಬಟ್ ಐ ಆಮ್ ಸೋ ಹಂಗ್ರಿ. ಸೊ ದಿಸ್ ಇಸ್ ಆರ್ ಓಟ್ ಮೀಲ್. ಇದರಲ್ಲಿ ನಾನು ರಾತ್ರಿ ಹಾಲಿಮ್ ಸೀಡ್ಸ್ ನೆನೆಸಿದ್ದೆ, ಅದನ್ನು ಸಪ್ರೇಟಾಗಿ ನೆನೆಸಿದ್ನಲ್ಲ. ಓಟ್ ಮೀಲನ್ನು ನೆನೆಸಿಲ್ಲ ಅಂದರೆ ಆ ನೀರು ತುಂಬ ವಾಟರಿ ಮಾಡುತ್ತೆ. ಸೊ ಅದಕ್ಕೆ ನೋಡಿ, ಒಂದೇ ಒಂದು ಸ್ಪೂನ್ ಹಾಲಿಮ್ ಸೀಡ್ಸ್ ಈ ಥರ ಆಗಿದೆ. ದಿಸ್ ಇಸ್ ಲೈಕ್ ಮೈಲ್ಡ್ ಚಾಕ್ಲೇಟ್ ಫ್ಲೇವರ್. ಸೊ ಒಂದು ಸ್ಕೂಪ್ ಆಫ್ ವೇ ಪ್ರೋಟೀನ್ ಹಾಕ್ತಿದ್ದೀನಿ. ಮನೆ ಚೆಂಚುಪುಟ್ಟಿ ಪ್ರೋಟೀನ್ ಕುರಿತೀಯ ನೀನು? ಬಂದೇ. ಒಂದು ಸ್ಪೂನ್ ಆಫ್ ಫ್ಲ್ಯಾಕ್ ಸೀಡ್ಸ್ ಗ್ರೌಂಡೆಡ್, ಇದು ಹಾಫ್ ಬಾಳೆಹಣ್ಣು. ಯಾಕಂದರೆ ನಾನು ಬೆಳಗ್ಗೆ ಜಿಮ್ಗೆ ಹೋಗ್ಬೇಕಾದ್ರೆ ಅರ್ಧ ಬಾಳೆಹಣ್ಣು ತಿಂದರೆ ಅರ್ಧ ಬಾಳೆಹಣ್ಣು ತಿಂದೆ. ಫುಲ್ ಬಾಳೆಹಣ್ಣು ತಿಂದರೆ ಸ್ವಲ್ಪ ಏನಂತಾರೆ ಹೆವಿ ಆಗುತ್ತೆ. ಆ್ಯಂಡ್ ಮತ್ತೆ ವಾಪಸ್ ಬಂದು ನಾನು ಓಟ್ ಮೀಲಲ್ಲೂ ತಿನ್ನಬೇಕು. ಅನ್ನೆಸೆಸರಿ ಕ್ಯಾಲರೀಸ್ ಜಾಸ್ತಿ ಅಂತ ನಾನು ಅರ್ಧ ಮಾತ್ರ ತಿಂದೆ. ಫೈನಲಿ ಆಫ್ಟರ್ ಆಲ್ ದ ಸರ್ಕಸ್ ಮಿಕ್ಸ್ ಆಗಿದೆ. ಐ ಹೋಪ್ ಯು ಕ್ಯಾನ್ ಸಿ. ಇನ್ನೂ ಒಂದು ಸ್ವಲ್ಪ ಬಿಸಿ ಇದೆ, ಬಟ್ ದೆನ್ ಫೈನ್. ಸ್ವಲ್ಪ ವಾಟರಿ ಆಯಿತು, ಅದೇ ನೀರು ಕಮ್ಮಿ ಆಗಬೇಕಾಗಿತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಪ್ಯಾಕೆಟ್ ಓಟ್ಸ್. ಸೊ ಐ ಆಲ್ಸೋ ಹ್ಯಾಡ್ ನೋ ಐಡಿಯಾ. ಬಿಸಿ ಇದೆ, ಬಟ್ ಸ್ಟಿಲ್ ಐಲ್ ಗೋ ಆ್ಯಡ್ ಆ್ಯಂಡ್ ಟ್ರೈ ಬಿಕಾಸ್ ಐ ಆಮ್ ವೆರಿ ಹಂಗ್ರಿ. ಚೆನ್ನಾಗಿ ನಮ್ಮ ಮಮ್ಮಿಗೆ ಟ್ರೈ ಮಾಡ್ಸೋಣ. ಅಮ್ಮ ಬಾಯಿಲಿ ಇದೊಂಚೂರು ಟ್ರೈ ಮಾಡು. ಬಟ್ ಬಿಸಿನಾ? ಚೆನ್ನಾಗಿ. ಇವಾಗ ಹೋಗಿ ನಾನು ತಿನ್ಕೊಂಡು ತಲೆಗೆ ಎಣ್ಣೆ ಹಾಕ್ಸ್ಕೊತೀನಿ. ಬಿಕಾಸ್ ಇವತ್ತು ಹೇರ್ ವಾಶ್ ಡೇ. ಅದೆಲ್ಲ ಆದಮೇಲೆ ಸಿಗೋಣ. ತುಂಬ ಟೈಮ್ಗಿನ ನಂತರ ನಾನು ಸ್ನಾನಗಿನ ಎಲ್ಲ ಮಾಡಿಕೊಂಡು ಆಚೆ ಹಾಕಿದ್ದೀನಿ ಅಂತಂದರೆ ಸ್ವರೂಪ ಬಂದವಳೆ ನೋಡಿ ಗೈಸ್ ಅಂತ ಹೇಳೋಕ್ಕಿಂತ ಮುಂಚೆನೇ ಅವಳು ಓಡ್ತಾವಳೆ. ಯಾಕ್ರಿ ಬೇಕು, ಯಾಕೆ ಬೇಕಿಂತ ಫ್ರೆಂಡ್ಸು? ಯಾಕೆ ಬೇಕು? ಬಂದು ಒಂದು ಅರ್ಧ ಗಂಟೆನೂ ಮಾತಾಡಲಿಲ್ಲ. ನಾವು ಇದಕ್ಕಿಂತ ಜಾಸ್ತಿ ಫೋನಲ್ಲೇ ಮಾತಾಡ್ತೀವಿ. ನಾನು ಅವಳು ಬಂದಾಗ ಇನ್ನೂ ಸ್ನಾನ ಮಾಡಿರಲಿಲ್ವಾ, ಊಟನೂ ಮಾಡಿರಲಿಲ್ವಾ, ಅಂದರೆ ಓಟ್ ಮೀಲ್ ತಿಂದಾಗಿತ್ತು, ಪ್ರಾಪರ್ ಊಟ ಮಾಡಿರಲಿಲ್ಲ. ಅದಕ್ಕೆ ಎಲ್ಲ ಮಾಡಿಬಿಟ್ಟು ಆಮೇಲೆ ತೋರಿಸೋಣ ಈ ಪ್ರತಿಭೆ ಬಂದಿದೆ ಅಂತಂದರೆ ಅಷ್ಟೊಳು ಆಲ್ರೆಡಿ ಓಡೋಕ್ಕೆ ರೆಡಿ ಆಗ್ಬಿಟ್ಟವಳು. ಏನು ಮಾಡೋಣ ಈ ಥರ ಫ್ರೆಂಡ್ಸ್? ಬೇಡ ಕ್ಯಾನ್ಸಲ್ ಮಾಡಿಬಿಡಿ. ಹೋಗ್ಲಿ. ಎಗ್ ಬಿರಿಯಾನಿ ಚೆನ್ನಾಗಿತ್ತಾ? ಸಖತ್ತಾಗಿತ್ತು. ಆಂಟಿ ಬೆಂಡೆಕಾಯಿ ಗೊಜ್ಜು ಮಾಡಿದ್ರು, ತಿನ್ಕೊಂಡು ಪಾರ್ಸಲ್ಲು ಆಂಟಿ ತುಕ್ಕೆಲ್ಲ ಕೊಟ್ಟಿದ್ರು ನನಗೆ, ತೊಗೊಂಡು ಹೋಗ್ತಾ ಇದ್ದೀನಿ. ಇವಳ್ದು ಮಲೇಷಿಯಾನ ತೊಗೊಂಬಂದಿದ್ದು ಮೈಲೋ ಇನ್ನೂ ಇದೆ, ಅವಳ ಹೆಸರೇ ಬರ್ದೈತದ್ರ ಅರ್ಥ ನನಗೆ ಹೆಸರೇ ಇದೆ. ನಾನು ಬಂದಾಗ ಒಂದೊಂದು ಪ್ಯಾಕೆಟ್ ಎತ್ಕೊಂಡು ಹೋಗ್ತೀನಿ. ನನಗೆ ಟೈಮೇ ಇರಲ್ಲ ಆಯಿತಾ, ಮತ್ತು ನನ್ನ ಕ್ಯಾಲ್ರಿನೂ ಜಾಸ್ತಿ ಅಂತ ನಾನು ಸ್ಕಿಪ್ ಮಾಡಿಬಿಡ್ತೀನಿ. ಬಟ್ ಇವಳು ಅಟ್ಲೀಸ್ಟ್ ಕುಡಿತಾವಳೆ ರೇಕ್. ನಮ್ಮ ಆಟೋ ಬಂದಿದೆ, ತಗೊಳ್ತೀವಿ. ಬಾಯ್. ಆಯ್ತು ತಗೊಳ್ರ. ಟೂ ಕ್ಲೋಸಪ್ಪಲ್ಲಿ ಮಾತಾಡ್ತಾ ಇದ್ದೀನಿ ಗೈಸ್. ನಾನು ಸಂಜೆ ಈ ಪ್ರತಿಭೆ ನೋಡಿ ಹೋಗಿ ಅರ್ಧ ದಾರಿಗೆ ವಾಪಸ್ ಬಂದ್ಬಿಟ್ಲು. ಐ ವುಡ್ ಲೈಕ್ ಟು ಬಿಲೀವ್ ದಟ್ ಅಷ್ಟು ನನ್ನ ಮಿಸ್ ಮಾಡ್ಕೋತಾ ಇರಲು ಅಂತ. ಬಟ್ ಎನಿವೇಸ್ ಅದಾದಮೇಲೆ ನಾವು ಒಂದು ಸ್ವಲ್ಪ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿ ವೆಂಕಟೇಶ್ವರಾಗೆ ಹೋಗೋಣ. ಸ್ವರೂಪ ಬಂದ್ಲಂದರೆ ಸ್ಟ್ಯಾಂಡರ್ಡ್ ಅಂದ್ಕೊಳ್ಳಿ ವೆಂಕಟೇಶ್ವರಾಗೆ ಹೋಗೋದು. ಹೋಗಿದ್ವಾ, ಏನೂ ಕಲೆಕ್ಷನ್ನೇ ಇರಲಿಲ್ಲ, ನಮಗೂ ಇಷ್ಟ ಆಗಲಿಲ್ಲ. ಅಲ್ಲಿಂದ ಏನಾದ್ರು ತಿನ್ನೋಕ್ಕೆ ಅಂತ ಹುಡುಕ್ತಾ ಇದ್ದೀವಿ ಆಯಿತಾ. ಎಲ್ಲೆಲ್ಲಿ ಹೋಗಿ ಎಲ್ಲ ಜಾಗ ಹೋಗಿದ್ದೀವಿ. ಫಸ್ಟು ಇವತ್ತು ವೆಡ್ನೆಸ್ಡೇ ಥರ್ಡ್ ವೇವ್ ಕೆಫೆಗೆ ಹೋಗೋಣ. ಅಲ್ಲಿ ಕಾಫಿ ಕುಡಿತಾ ಪಿಜ್ಜಾ ತಿನ್ಬೋದು ಅಂದ್ಕೊಂಡು ಹೋದ್ವಿ. ನೋಡಿದ್ರೆ ಅವರು ಪಿಜ್ಜಾ ಎಲ್ಲ ಔಟ್ ಆಫ್ ಸ್ಟಾಕ್ ಅಂದರು. ನಮ್ಗೆ ಅಲ್ಲೇ ಮೂಡೋಕ್ಕಾಗೋಯ್ತು. ಪಿಜ್ಜಾ ಇಲ್ಲದೆ ಏನು ಮಾಡೋದು ಅಂತ ಆಮೇಲೆ ಸ್ಮೂರ್ಗೆ ಹೋದ್ವಿ. ಅಲ್ಲಿ ಡೆಸರ್ಟ್ ಬಿಟ್ಟು ಬೇರೆ ಏನೂ ಆಪ್ಷನ್ ಇಲ್ಲ. ಸೀಟಿಂಗ್ ಮಾತ್ರ ಒಂದು ಎಕರೆಗೆ ಆಗೋಷ್ಟು ಮಾಡೋರೆ, ಆದರೆ ಡೆಸರ್ಟ್ ಬಿಟ್ಟು ಏನೂ ಆಪ್ಷನ್ ಇಲ್ಲ. ಏನು ಬರೀ ಸ್ವೀಟ್ ತಿನ್ಕೊಂಡು ಏನು ಮಾಡೋಣ. ಆಮೇಲೆ ಅಲ್ಲಿಂದ ಯಾವುದೋ ಒಂದು ಕ್ಯೂಟ್ರೋ ಬಿಸ್ಟ್ರೋ ಅಂತ ಏನೋ ಓಪನ್ ಆಗಿದೆ ಸದಾಶಿವನಗರಲ್ಲಿ. ಪ್ರೈಸ್ ಮಾತ್ರ ಬಾಂಬ್. ಬಟ್ ನಾನ್ ವೆಜಿಟೇರಿಯನ್ ಇಲ್ವಂತೆ, ತುಂಬ ವೀಗನ್ ರೆಸ್ಟೋರೆಂಟ್. ಇವತ್ತು ನಾವು ನಾನ್ ವೆಜ್ ಡೇ, ಐ ಆಮ್ ಸಾರಿ ಅಂದ್ಬಿಟ್ಟು ಕೊನೆಗೆ ಹಳೆ ಗಂಡನ ಪಾದುವೆ ಗತಿ ಅಂತ ನಾವು ಬಂದಿದ್ದೀವಿ. ಮ್ಯಾಕ್ಡೊನಾಲ್ಡ್ಸ್. ಮತ್ತೆ ನಮ್ದು ಆರ್ಡರ್ನೇ ತರಲಿಲ್ಲ ನಾವು ಅಲ್ಲ. ಸೊ ನಾವು ನಮ್ಮ ಸ್ಟ್ಯಾಂಡರ್ಡ್ ಆರ್ಡರ್ ಮಾಡಿದ್ದೀವಿ, ವಿಚ್ ಇಸ್ ಪನ್ನೀರ್ ಬರ್ಗರ್. ನಾವೊಂದು ಕಾಲದಲ್ಲಿ, ಐ ವಿಲ್ ನಾಟ್ ಲೈ ಟು ಯು, ನಾನು ಸ್ವಲ್ಪ ಎವ್ರಿ ಸಿಂಗಲ್ ಡೇ ಆಫ್ ಅವರ್ ಲೈಫ್ ನಾವು ಪನ್ನೀರ್ ಬರ್ಗರ್ ತಿಂದಿದ್ದೀವಿ. ಎವ್ರಿ ಡೇ ಅಂತೂ ನಮ್ಮದು ಏನಂತ ಅದು ಪನ್ನೀರ್
ಇದು ಫಸ್ಟ್ ಮೆಕ್ಡಾನಲ್ಸು ಮಂತ್ರಿ ಮಾಲ್ ಬೇಸ್ಮೆಂಟಲ್ಲಿ ಇರೋಕ್ಕಿಂತ ಮುಂಚೆ 13 ಕ್ರಾಸಲ್ಲಿ ಫ್ಲವರ್ ಮಾರ್ಕೆಟ್ ಎದುರುಗಡೆ ಇತ್ತು ಅಲ್ವಾ, ಅಲ್ಲಿ ಹೋಗಿ ನಾವು ತಿಂತಾಯಿದ್ದು ನಾವು ಇಷ್ಟೊಂದು ಟ್ರಾಮಟೈಸ್ ಆಗಬೇಕಾಗಿತ್ತು ಪನ್ನೀರ್ ಬರ್ಗರಿಂದ. ಐ ಡೋಂಟ್ ನೋ ಹೌ ನಾವು ಆಗಿಲ್ಲ. ಐ ಸ್ಟಿಲ್ ಲೈಕ್ ಮೈ ಪನ್ನೀರ್ ಬರ್ಗರ್. ಬಟ್ ಅವಾಗಿನ ಕ್ವಾಲಿಟಿ ಇವಾಗ ಬರೋಲ್ಲ. ತುಂಬ ಲೆಟ್ಯೂಸ್ ಹೆಂಗೆ ಹಾಕೋರು ಅಂದರೆ ಬರ್ಗರ್ನ ಹುಡುಕ್ಬೇಕಾಗಿತ್ತು ನಾವು ಲೆಟ್ಯೂಸ್ ಒಳಗಡೆ. ಈಗ ಬರ್ಗರ್ ಇದು ಲೆಟಸ್ ಹುಡುಕ್ತೀವ, ಬರ್ಗರ್ ಹುಡುಕ್ತೀವಿ ಗೊತ್ತಿಲ್ಲ, ಹೇಳೋ. ಬರ್ಗರ್ ಅಷ್ಟು ಚೆನ್ನಾಗಿರ್ತಿತ್ತು ಅವಾಗ. ಬಟ್ ಇವಾಗ ಕ್ವಾಲಿಟಿನೂ ಕಮ್ಮಿ, ಕ್ವಾಂಟಿಟಿನೂ ಚೆನ್ನಾಗಿರಲ್ಲ. ಬಟ್ ನಮ್ಮ ಕಂಫರ್ಟ್ ಫುಡ್ ಅಷ್ಟೇ ಅದು. ಜಂಕ್ ತಿನ್ಬೇಕಂತ ಯಾವಾಗಲೂ ನೆನ್ಸ್ಕೊಂಡ್ರೆ ಇದೇ ಬರುತ್ತೆ. ಆ್ಯಕ್ಚುಲಿ ನಾವು ಪಾಪೈಸ್ಗೆ ಹೋಗೋಣ ಅಂದ್ಕೊಂಡು, ಪಾಪೈಸ್ಗೂ ನಾನು ಅವಳು ಹೋಗಿಲ್ಲ. ಎಷ್ಟೊಂದು ದಿನ ಆಗೋಯ್ತು. ಲಾಸ್ಟ್ ಯಾವಾಗ ಹೋಗಿದ್ದು? ಡೈನೋಸರ್ ಮೂವಿ ನೋಡಕ್ಕೆ ಹೋಗಿದ್ವಿ. ಅವತ್ತು ಅವಳು ಇದು ನಾನ್ ವೆಜ್ ಇಲ್ಲ ತಿನ್ನಲ್ಲ ಅಂತ ಏನೋ ಬಿಟ್ಟಿದ್ದು. ಅವಾಗಲೂ ತಿಂದಿಲ್ಲ ನಾವು. ಶುಗರ್ ಬಿಟ್ಟಿದ್ದು ಏನೋ ಬಿಟ್ಟಿದ್ದೆ ನೀನು ಅವಾಗ. ಕರೆಕ್ಟ್, ಆದರೂ ತಿಂದೆ ನಾನು. ತಿಂದಿಲ್ಲ ನೀನು ಅವತ್ತು. ಅಲ್ಲಿಂದ ನಾವು ನಾಟಿ ಸ್ಟೈಲ್ ಯಾವುದೋ ನಾನ್ ವೆಜ್ ಊಟಕ್ಕೆ ಹೋದ್ವಿ. ಕರೆಕ್ಟ್. ಅದಾದ್ಮೇಲೆ ತಿಂದೇ ಇಲ್ಲ ಅಲ್ಲಿ ನಾವು. ಸಿಕ್ಕಾಬಿಟ್ಟಿದ್ವಿ ನಾವು. ನೋಡಿದೆ ಓರೇನಲ್ಲಿದ್ದಾರೆ. ನಾವು ಹೆಲ್ಮೆಟ್ ಬೇರೆ ಹಾಕೊಂಡಿರ್ಲಿಲ್ಲ. ಇವ್ನು ಸುತ್ತಿ ಬೆಳೆಸಿ ಈಸಿಯಾಗಿ ಒಂದು ರೋಡಲ್ಲಿ ಬರೋದು ನಾವು. 4 ಅವರ್ ಬೇರೆ ಬೇರೆ ರೋಡಿಂದ ಸುತ್ತಾಡ್ಕೊಂಡು ಬಂದಿದ್ದೀವಿ. ಅಡ್ಡದಾರಿ ಇದ್ರೆ ದಿಸ್ ಇಸ್ ದ ಎಕ್ಸಾಂಪಲ್. ಅಡ್ಡದಾರಿ ಹಿಡಿದ್ರೆ ಹಿಂಗೆ ಟೈಮ್ ತೊಗೊಳ್ಳೋದು. ಸೀದಾ ದಾರಿಯಲ್ಲಿ ಹೋಗಬೇಕು. ಇವಾಗ ವಿ ಆರ್ ಜಸ್ಟ್ ವೆಯ್ಟಿಂಗ್ ನಮ್ಮ ಆರ್ಡರ್ ಬರೋಕ್ಕೆ, ಬಿಕಾಸ್ ವಿ ಆರ್ ವೆರಿ ಹಂಗ್ರಿ. ಸುತ್ತಿನೇ ಹಂಗ್ರಿ. ಬಂದಮೇಲೆ ತಿನ್ನೋದು. ಕೋಲ್ಡಾಗಿ ಏನೂ ಬೇಡ ಅಂತ ನಾವು ಕ್ಯಾಪಿಚಿನೋ ಮತ್ತು ಮೋಕಾ ತೊಗೊಂಡಿದ್ದೀವಿ. ಸೊ ಬಂದಮೇಲೆ ತೋರಿಸ್ತೀನಿ ಏನೇ ತೊಗೊಂಡಿದ್ದೀವಿ. ಫಸ್ಟ್ ಥಿಂಗ್ ಫಸ್ಟ್ ಅಂತ ಸ್ವರೂಪಂದು ಕ್ಯಾಪಿಚಿನೋ ಬಂದಿದೆ. ನಮ್ಮದು ಕ್ಯಾಪಿಚಿನೋನ ಡೆಲಿವರ್ ಮಾಡಿದ್ದಾರೆ. ಅರ್ಧದ್ದು ಮೇಲೆ ಶುಗರ್ ಹಾಕ್ಬಿಟ್ಟು ಅವಳು. ಆಮೇಲೆ ಶಿ ರಿಯಲೈಸ್ ದಟ್ ಓ ಮೈ ಗಾಡ್ ವ್ಲಾಗ್ ಮಾಡಬೇಕು ಅಂತ. ಚೂರು ಬಿಸಿ ಇದೆ, ತುಂಬ ಕೆಟ್ಟದಾಗಿದೆ. ಪರವಾಗಿಲ್ಲ, ಕುಡಿತೀವಿ, ಕಾಸು ಕೊಟ್ಟಿದ್ದೀವಿ. ನೋಡಿ ನಂದು ಮೋಕ ಬಂದಿದೆ. ಐ ವಾಂಟ್ ಟು ಟ್ರೈ ಆ್ಯಂಡ್ ಸಿ ಹೆಂಗಿರುತ್ತೆ ಅಂತ. ನಾನು ಬ್ಲ್ಯಾಕ್ ಕಾಫಿ ಕುಡ್ದು ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ನನಗೆ ಶುಗರ್ ಇಲ್ಲ ಅಂದ್ರೂ ನಡೆಯುತ್ತೆ. ಸೊ ವಿತೌಟ್ ಆ್ಯಡಿಂಗ್ ಎನಿ ಶುಗರ್ ಐ ಟ್ರೈ. ಹೋಪ್ ಚೆನ್ನಾಗಿರಲಿ. ತಿರ್ಗಿಸ್ಬೇಕು ನೀನು. ಬಿಸಿ ಇದೆ ಮಚ್ಚ ನಂದು. ಇದನ್ನು ತಿರುಗಿಸಿ ಅಂದ ನೋಡಿ ಬೀಳಬಾರ್ದು. ನಂದು ಚೆನ್ನಾಗಿತ್ತು ನೋಡೋಕ್ಕೆ. ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ ನಿಜ. ಮೇಲೆ ಚಾಕ್ಲೇಟ್ ಒಂದು ಸ್ವಲ್ಪ ಸ್ವೀಟ್ನೆಸ್ ಕೊಡ್ತಾಯ್ತಾ, ಒಳಗಡೆ ಕಹಿ ಇದೆ. ಹಾಂ, ಕನ್ಸಿಸ್ಟೆನ್ಸಿ ಖರಾಬಾಗಿದೆ. ಒಟ್ಟಿನಲ್ಲಿ ಲಾಸ್ಟ್ ಲೈನ್ ಏನು ಹೇಳ್ತೀರಾ? ಚೆನ್ನಾಗಿದೆ, ಚೆನ್ನಾಗಿರ್ಬೋದು. ಮೋಕ ಚೆನ್ನಾಗಿದೆ. ಕ್ಯಾಪುಚಿನೋಗಿಂತ ಮೋಕ ಚೆನ್ನಾಗಿದೆ. ಹಾಂ, ಇದು ಅದಕ್ಕಿಂತ ಇದು ಬೆಟರ್ ತಾನೇ? ಇದಕ್ಕಿಂತ ಅದು ಬೆಟರ್. ಬಟ್ ಇದು ಫಸ್ಟು ಅದು ಸ್ವಲ್ಪ ಕಮ್ಮಿ ಫಸ್ಟ್ ಅಷ್ಟೇ. ನಮಗಿಂತ ಮುಂಚೆ ಬಂದವ್ರದ್ದೆಲ್ಲ ಆರ್ಡರ್ ಬಂತು. ಇನ್ನೇನು ನಮ್ಮನ್ನ ಹಂಗೆ ಮನೆಗೆ ಕಳಿಸ್ತಾರೇನೋ ಅನ್ನೋ ಅಷ್ಟರಲ್ಲಿ ನಮ್ಮ ಆರ್ಡರ್ ಕೂಡ ಬಂದಿದೆ. ಅಲ್ಲಿ ಶೋ ಯು ಏನಿದೆ ಅಂತ. ತಿಂತೊಂಡು ಕುತ್ಕೊಂಡ್ಬಿಟ್ಟವಳು ಆಗಲೇ. ಆ್ಯಕ್ಚುಲಿ ತುಂಬ ಬೇಗ ಜಡ್ಜ್ ಮಾಡಿಬಿಟ್ಟೆ ಮೆಕ್ಡೊನಾಲ್ಡ್ಸ್. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಲಾಸ್ಟ್ ಚೆನ್ನಾಗಿತ್ತು, ಮೋಸ ಇಲ್ಲ. ಇವಾಗ ಏನೇನು ಬಂದೈತೆ ಹೇಳು? 2 ಫ್ರೈಸು, 2 ಪನ್ನೀರ್ ಬರ್ಗರ್. ನಾನು ಕಾಲೇಜ್ ಡ್ರೆಸ್ಸಿಗೆ ಹೋದಾಗ ಎರಡು ಸೇರಿಸಿ ಇದು ಒಂದು ಸೈಜ್ ಬರೋದು, ಒಂದು ಬರೋದು. ಹಂಗೆ ತಿಂದಿದ್ದೀವಿ ದನ ತಿನ್ನಂಗೆ. ಇವಾಗ ನೋಡಿ ಚಿಕ್ಕದು ಮಾಡ್ಬಿಟ್ಟು. ಆ್ಯಂಡ್ ಇದು ಕ್ರಿಸ್ಪಿ ಚಿಕನ್ ಪೀಸ್, ಫ್ರೈಡ್ ಚಿಕನ್ ಥರ. ಫ್ರೈಡ್ ಚಿಕನ್. ಬ್ಯಾಕ್ ಹೋಮ್ ಬಂದು ಸ್ವರೂಪನೂ ಕಳಿಸಿದ್ದಾಯಿತು. ಸುಸ್ತಾಗೋಯ್ತು ಆಚೆ ಹೋಗಿ ಬಂದಿದ್ದು. ಇವತ್ತು ನನ್ನ ಹೇರ್ ವಾಶ್ ಡೇ. ನೋಡಿ ಹೇರ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ, ಗ್ಲಾಸಿಯಾಗಿ. ನಮ್ಮಮ್ಮ ಆಲ್ರೆಡಿ ಬ್ಯಾಚಿಂಗ್ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ತೋರಿಸ್ತೀನಿ ಏನು ತಿಂತಿದ್ದಾರೆ ಅಂತ. ಧನ ಥರ ತಿಂತಾಯಿದ್ದೆ. ಧನ ಏನು ತಿಂತಾಯಿದ್ಯಾ? ಮುದ್ದೆ, ಚಿಕನ್ ಸಾರು, ಆಮೇಲೆ ಫಿಶ್ ಫ್ರೈ. ತೋರಿಸಿ ಫಿಶ್ ಫ್ರೈ. ತಲೆ ಹಾಕಿ ನಮ್ಮ ಮಮ್ಮಿ ಫ್ರೈ ಮಾಡಿದ್ದಾರೆ. ಟೈಮ್ ಎಷ್ಟು ಗೊತ್ತಾ? ಆಲ್ಮೋಸ್ಟ್ 10:15. ತುಂಬ ಲೇಟ್ ಡಿನ್ನರ್ ಮಾಡ್ತಿದ್ದೀನಿ ನಾನು ಇವತ್ತು. ಐ ಹ್ಯಾಡ್ ಟು ಈಟ್. ಸೊ ಇವಾಗ ಸ್ವಲ್ಪ ಸಾಕು. ನಮ್ಮಮ್ಮ ಎಷ್ಟು ಕೈ ದೊಡ್ಡದು ಗೊತ್ತಾ? ಒಳ್ಳೆ ಯಾವ್ದು ಹೋಟ್ಲಲ್ಲಿ ಕೆಲಸ ಮಾಡ್ಬೇಕು ನೀನು. ಹೋಟ್ಲಲ್ಲಿ ಕೆಲಸ ಮಾಡ್ಬೇಕು ನೀನು. ನನಗೆ ಬರಲ್ಲ ಇಷ್ಟ. ನಮ್ಮಮ್ಮ ಚಿಕನ್ ಸಾರು ಒಂದು ಸ್ವಲ್ಪ ಮಿಕ್ಕಿತ್ತು ಆಯ್ತಾ, ಅದನ್ನು ತಿಂತಾಯಿದ್ರು. ಬೇಕಾ ಅಂತ ಕೇಳಿದ್ರು. ನಾನು ಹ್ಞೂ ಅಂತಂದೆ. ನಾನು ಅಂದ್ಕೊಂಡೆ ಅಡುಗೆ ಮನೇಲಿದೆ, ಈಗ ಫ್ರಿಜ್ಜಲ್ಲಿದೆ, ಅದಕ್ಕೆ ಕೇಳ್ತಾ ಇದ್ದಾರೆ ಅಂತ. ಎಲ್ಲ ಹೊಟ್ಟೆಗೆ ಹಾಕೊಂಬಿಟ್ಟವ್ರು ಮಾತಾಯಿ ಚೆನ್ನಾಗಿ ತಿನ್ನೋಕ್ಕೆ. ಅದಾದಮೇಲೆ ಚಿಕನ್ ಸಾರು ತಿಂತೀಯಾ ಅಂತಂದರೆ ನನಗೇನು ಗೊತ್ತು. ಸ್ವಲ್ಪ ಭಾನುವಾರದ್ದು
ಮುದ್ದೆಗೆ ಆಗುತ್ತೆ ಅಂದ್ಬಿಟ್ಟು ನಾನು ತಿಂತಾ ಇದ್ದೆ ಆಮೇಲೆ ಬೇಕು ಅಂದ್ರೆ ನಾವ್ ಹೆಂಗೆ ಎಷ್ಟು ಎತ್ತಿಟ್ಟವ್ರು ನೋಡಿ, ಎಷ್ಟು ಎತ್ತಿಟ್ಟವ್ರೆ. ಎಷ್ಟೋ ಒಟ್ನಲ್ಲಿ ನಾನು ಒಬ್ಬಳೇ ತಿನ್ನೋ ಬದಲು ನೀನು ಒಂದ್ಸತಿ ತಿನ್ನು ಅಂತ ಎತ್ತಿಟ್ಟಿದ್ದೀನ. ತಟ್ಟೆಲಿ ಹಾಕೊಂಡಿದ್ದನ್ನ ತೆಗ್ದಿಟ್ಟವ್ರೆ. ನಾನು ಬೇಡ ಬೇಡ ಅಂದ್ರೂ ಕೇಳ್ತೀರಾ. ನಮಗೆ ಮನ್ಸೊಪ್ಪಲ್ಲ, ಬೇಕು ಅಂದಾಗ ಕೊಟ್ಬಿಡ್ಬೇಕು, ಇಲ್ಲಾಂದ್ರೆ ನಾವು ತಿಂದಿದ್ರು ನಮಗೆ ಜೀರ್ಣ ಆಗೋದು. ಏನು ನಮ್ಮಂತೂ ನಮ್ಗೆ ಅರ್ಥ ಆಗಲ್ಲ. ಎನಿವೇಸ್ ದಿಸ್ ಇಸ್ ವಾಟ್ ಐ ಆಮ್ ಈಟಿಂಗ್. ಒಂದು ಸ್ವಲ್ಪ ರೈಸ್, ಚಿಕನ್ ಸಾರು, 1 ಪೀಸ್ ಚಿಕನ್. ಮನೆ ಗಮ್ಮಂತ ಇದೆ. ಬಿಟ್ಕೊಡ್ತೀರಾ ತಾನೇ? ಇಲ್ಲ ನೀರೇ ಬಿಡ್ಕೊಂಡು ಎಕ್ಸ್ಕ್ಯೂಸ್ ಮೀ, ಹೋಗಿ ಮಾಡೋದಾಗಿರ ಬಿಡಿಸಿ ತಟ್ಟೆಗೆ ಹಾಕಿ ಕೊಡ್ಬೇಕು. ಇನ್ಯಾರು ಮಾಡ್ತಾರೆ? ಪಕ್ಕದ ಮನೆಯವ್ರು ಮಾಡ್ತೀರಲ್ಲ. ಕರ್ಕೊಂಡು ಹೋಗ್ತೀವಿ. ಎನಿವೇಸ್ ಇವಾಗ ತಿನ್ಬಿಟ್ಟು ಐಲ್ ದಬಾಕೊಂಡು ಆ್ಯಂಡ್ ಬಾರ್ಕೊಳ್ಳಿ. ನಾನು ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಎಕ್ಸಾಕ್ಟಿಂಗ್ ಬ್ಲಾಗ್ನಲ್ಲಿ ವಿತ್ ಟುಮಾರೋ. ಅಲ್ಲಿ ತನಕ ಟೇಕ್ ಕೇರ್. ಒಂಟಿ ಸೀರು ಏನು ಹೇಳು? ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.